ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ನಲ್ಲಿ ರೋಸ್ ಮಾಡಿಕೊಂಡು ರೆಸಿಪಿ ಮಾಡ್ಬೋದು, ಸ್ವೀಟ್ ರೆಸಿಪಿ. ಸೊ ಅದನ್ನ ಮಾಡೋಣ. ಅದರಲ್ಲಿ ತುಂಬ ರೋಸಸ್ ಇತ್ತು. ಸೊ ಅದನ್ನ ಯೂಸ್ ಮಾಡಿಕೊಂಡು ಅಜ್ಜಿ ಹೇಳಿದ್ರು ಇದರಿಂದ ಒಂದು ರೆಸಿಪಿ ಮಾಡ್ಬೋದು ಅಂತ. ಸೊ ಅದನ್ನ ಟ್ರೈ ಮಾಡೋಣ ಅಂತ. ಸೊ ಇವಾಗ ಫಸ್ಟ್ ರೋಸ್ ಪೆಟಲ್ಸ್ನೆಲ್ಲ ಅಂದರೆ ಹೂವೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಇದು ಕಿತ್ಕೊಂಡ್ಮೇಲೆ ಬಿಡಿಸ್ಕೊಳ್ಬೇಕು. ತುಂಬ ರೋಸಸ್ ಇತ್ತು, ಬಟ್ ನನಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಷ್ಟು ಕ್ವಾಂಟಿಟಿನಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸೊ ನಾನು 2 ಥರ ರೋಸಸ್ ತೊಗೊಂಡಿದ್ದೀನಿ ಇದರಲ್ಲಿ. ಸೊ ಪೆಟಲ್ಸ್ ಮಾಮೂಲಿ ದೊಡ್ಡ ರೋಸ್ ಬರುತ್ತಲ್ಲ, ಅದು ತೊಗೊಳ್ಬಾರ್ದು, ಯಾಕೆಂದರೆ ಅದು ಕರಗಲ್ಲ ಬೇಗ. ಸೊ ಹಾಳಾಗಿಬಿಡುತ್ತೆ. ಅದು ಲೈಟಾಗಿರುತ್ತೆ ಪೆಟಲ್ಸ್, ಅದನ್ನು ತೊಗೊಳ್ಬೇಕು. ಸೊ ಇವಾಗ ವಿಡಿಯೋಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ರೋಸ್ ಇರುತ್ತಲ್ಲ, ಇದರ ಪೆಟಲ್ಸ್ ಎಲ್ಲ ನೀಟಾಗಿ ಹುಳ ಎಲ್ಲ ಇರುತ್ತೆ ಒಂದೊಂದು ಪೆಟಲ್ಸ್ನಲ್ಲಿ. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಯಾವ ಪೆಟಲ್ಸ್ ಚೆನ್ನಾಗಿರುತ್ತೆ ಆ ಪೆಟಲ್ಸ್ನ ತೊಗೊಳ್ಬೇಕಾಗುತ್ತೆ. ಈ ಥರ ಎಲ್ಲ ಬಿಡಿಸ್ಬಿಟ್ಟು ನಾನೊಂದು ವೈಟ್ ಟವಲ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಿಡಿಸಿದ್ದಾದಮೇಲೆ ಮತ್ತೆ ಒಂದು ಬೌಲ್ನಲ್ಲಿ ವಾಟರ್ ತೊಗೊಳ್ಬೇಕು. ಅದಕ್ಕೆ ಈ ಪೆಟಲ್ಸ್ ಏನು ಬಿಡಿಸಿರ್ತೀವಿ ಅದನ್ನ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು 5 ನಿಮಿಷ ಬಿಟ್ಟಾದಮೇಲೆ ಇವಾಗ ವಾಶ್ ಮಾಡ್ತಾ ಇದ್ದೀನಿ. ಇದನ್ನು ಈ ಟವಲ್ ಮೇಲೆ ಏನು ತಗೊಂಡಿದ್ವಲ್ಲ ಆವಾಗಲೇ, ವೈಟ್ ಟವಲ್, ಒಂದು ಕ್ಲೀನ್ ವೈಟ್ ಟವಲ್ ಮೇಲೆ ಈ ಥರ ಈ ಪೆಟಲ್ಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ಪ್ರೆಡ್ ಮಾಡಿದ್ದಾದಮೇಲೆ ಈ ಥರ ಇದು ಅದರಲ್ಲಿ ಏನು ನೀರಿದೆ ಅದೆಲ್ಲ ಹೀರ್ಕೊಳ್ಬೇಕು ಬಟ್ಟೆ. ಒಂದು 5 ಮಿನಿಟ್ಸ್ ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸಲ ಟವಲ್ನಲ್ಲಿ ಈ ಥರ ವೈಪ್ ಮಾಡಿದ್ರೆ ಅದರಲ್ಲಿ ಏನು ಪೆಟಲ್ಸಲ್ಲಿ ವಾಟರ್ ಇರುತ್ತೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ನೀರಿಗಬಾರ್ದು ಸ್ವಲ್ಪನೂ, ಆ ಥರ ವೈಪ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನೀರೆಲ್ಲ ಹೀರಿದ್ದಾದಮೇಲೆ ನಾನು ಮತ್ತೆ ಬೇರೆ ಬೌಲ್ಗೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು 10 to 15 ರೋಸಸ್ ತೊಗೊಂಡಿದ್ದೀನಿ. ಸೊ ನಮಗೆ ಇಷ್ಟು ಪೆಟಲ್ಸ್ ಸಿಕ್ಕಿದೆ. ಆವಾಗಲೇ ನಾನು ವೀಡಿಯೋನಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದೆ. ಸೊ ಒಂದು ಬೌಲ್ ಫುಲ್ ಪೆಟಲ್ಸ್ ಸಿಕ್ತು ನನಗೆ. 2 ಥರದ ರೋಸಸ್ ಕೂಡ ಇದೆ. ಒಂದು 2 ರೋಸಸ್ ಬಂದ್ಬಿಟ್ಟು ದೊಡ್ಡ ರೋಸಸ್ ಇತ್ತು, ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕ ರೋಸಸ್ ಇತ್ತು. ನನಗೆ ಇದು ಬೌಲ್ ಫುಲ್ ಸಿಕ್ತು ನನಗೆ ರೋಸಸ್. ಮತ್ತು ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಬೌಲ್ ಫುಲ್ ಆಫ್ ರೋಸ್ ಪೆಟಲ್ಸ್ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಕಲ್ಲು ಸಕ್ಕರೆ, ಹನಿ ಮತ್ತು ನಾರ್ಮಲ್ ವೈಟ್ ಶುಗರ್ ತೊಗೊಂಡಿದ್ದೀನಿ 2 ಸ್ಪೂನ್ಸ್. ನಾನು ಶುಗರ್ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಕಲ್ಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಬದಲು ಅದನ್ನೇ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಅದೇ ಸ್ವೀಟ್ನೆಸ್ ಅದರಿಂದನೇ ಸಿಗುತ್ತೆ. ಸೊ ಇವಾಗ ಈ ಪೆಟಲ್ಸ್ ಏನು ತೊಗೊಂಡಿದ್ದೆ ಆ ಪೆಟಲ್ಸ್ಗೆ, ಆ ಬೌಲ್ಗೆ ಈ 2 ಸ್ಪೂನ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಕಲ್ಲು ಸಕ್ಕರೆ ಹಾಫ್ ಬೌಲ್ ತೊಗೊಂಡಿದ್ದೆ, ಇದು ಪೂರ್ತಿ ಹಾಕ್ಕೊಳ್ತೀನಿ. ಈ ಥರ ಜಾಸ್ತಿ ಪೌಡರ್ ಆಗೋದೇನು ಬೇಕು, ಯಾಕಂದರೆ ಇದನ್ನು 8 ಡೇಸ್ ಹಾಗೆ ಇಡಬೇಕು. ಇದೆಲ್ಲ ಮಿಕ್ಸ್ಚರ್ ಮಾಡಾದಮೇಲೆ ಆವಾಗ ಅದು ವಾಟರ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅದಾಗೆ ಕರಗಿ. ಸೊ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದು ಗುಲ್ಕನ್ ಏನು ಟೆಕ್ಸ್ಚರ್ನಲ್ಲಿರುತ್ತೆ ಆ ಟೆಕ್ಸ್ಚರ್ ಬರೋವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾಯಿತು. ಈ ಗ್ಲಾಸ್ ಹಾಕಿಟ್ಟಿದ್ದೀನಿ. ಲೈಟ್ನಲ್ಲಿ 8 ಡೇಸ್ವರೆಗೂ ಇಡಬೇಕು. ಇದು ಡೇ 1 ಇವತ್ತು ಮಿಕ್ಸ್ ಮಾಡಿರೋದು. ಸೊ ಇವತ್ತು ಇಟ್ಟಿದ್ದೀನಿ ಜಾರ್ನಲ್ಲಿ ಹಾಕಿ. ಮತ್ತು ಇವಾಗ ಒಂದು ಬೌಲ್ನಲ್ಲಿ ಒಂದು 10 ಸೋಂಪು ಕಾಳು ತೊಗೊಂಡಿದ್ದೀನಿ 10, ಮತ್ತು ಒಂದು ಏಲಕ್ಕಿ ಕಾಯಿ, ಅಂದರೆ ಒಂದು ಪೀಸ್ ಅಷ್ಟೇ, ಒಂದು ಪೂರ್ತಿ ಅಲ್ಲ, ಇಲ್ಲಾಂದರೆ ಅದೇ ಪೂರ್ತಿ ಅದರದ್ದೇ ಫ್ಲೇವರ್ ಬಂದುಬಿಡುತ್ತೆ. ಬರೀ ಒಂದು ತಗೊಳ್ಬೇಕಷ್ಟೇ. ಸೊ ಇದನ್ನು ನಾನು ಇವಾಗ ಒಂದು ಕಲ್ಲಿನಲ್ಲಿ ಜಜ್ಜಿಬಿಟ್ಟು ಒಂದು ಸ್ವಲ್ಪ ಅದೆಲ್ಲ ಪುಡಿ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದು 2ನೇ ದಿನ. ಇದು ಸ್ವಲ್ಪ ಕರ್ಗಿದೆ ಅಂತ ಅನಿಸಿದ್ರೆ ನೀವು ಅವಾಗ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಸೋಂಪು ಮತ್ತು ಏಲಕ್ಕಿ ಏನು ಜಜ್ಜಿಟ್ಟಿದ್ವಿ ಅದನ್ನು ಹಾಕಿಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಹಾಕಿದ್ನಲ್ಲ, ಈಗ ನೋಡಿ ನಾನು ಒಂದು ಬೌಲ್ ಫುಲ್ ತೊಗೊಂಡಿದ್ದೆ, ನಾನು ಜಸ್ಟ್ ಇದು ಸ್ವಲ್ಪ ಕಾಲು ಭಾಗದಷ್ಟು ಆಗಿದೆ.
2 ಡೇಸ್ಗೆ ಇದು ಇನ್ನೂ ಸ್ವಲ್ಪ ಕರಗುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಸನ್ಲೈಟ್ನಲ್ಲಿ ಇಡ್ತಾ ಇದ್ದೀನಿ. ಹಾಗಲಕಾಯಿ ಬಿಟ್ಟಿದೆ ನಮ್ಮ ಗಿಡದಲ್ಲಿ ಪುಟಾಣಿ. ಸೊ ಇವಾಗ ಇದು ಡೇ 8. ಇವಾಗ ಪೂರ್ತಿ ಎಲ್ಲ ಆಗಿದೆ. ಇದು ನಾವು ಡೈಲಿ ಸನ್ಲೈಟ್ನಲ್ಲಿ ಇಡ್ತೀವಲ್ಲ, ಆವಾಗ ಒಂದು ಸ್ಪೂನ್ನಲ್ಲಿ ಡೈಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಸೊ ಇವಾಗ ರೆಡಿಯಾಗಿದೆ. ಇದು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಪೂರ್ತಿ ಎಲ್ಲ ಕರಗಿದೆ. ನಾವು ಡೈಲಿ ಸನ್ಲೈಟ್ನಲ್ಲಿ ಇಟ್ಟರೆ ಆದಷ್ಟು ಚೆನ್ನಾಗಿ ಬರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಬಂದಿತ್ತು. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಟು ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.